ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿ ಆದವರಿಗೆ ಅಥವಾ ಡಿಪ್ಲೊಮೊ ಪದವಿ ಆದವರಿಗೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿ ತಿಳಿತಾ ಹೋಗೋಣ. ಇದು ಯಾವುದಪ್ಪ ಹುದ್ದೆ ಅಂತಂದರೆ ಕೋರ್ಟ್ ಅಟೆಂಡರ್ ಹೊಸ ನೇಮಕಾತಿ ಅಧಿಸೂಚನೆ 2024. ಇದರಲ್ಲಿ 80 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನು ಬರ್ತಾ ಹೋಗುತ್ತೆ. ಹಾಗೆ ಇದೇ ರೀತಿ ಉದ್ಯೋಗ ಮಾಹಿತಿ ನಿಮಗೆ ಪ್ರತಿ ದಿನ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಉದ್ಯೋಗ ಮಾಹಿತಿಲಿ ನೋಟಿಫಿಕೇಷನ್ ಲಿಂಕು ಮತ್ತು ಅಪ್ಲೈ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತಂದರೆ ನೀವು ತಿಳಿಸಿ, ನಾನು ಮತ್ತೆ ಅದನ್ನು ಅಪ್ಡೇಟ್ ಮಾಡ್ಕೊತೀನಿ. ಬನ್ನಿ, ನೇಮಕಾತಿ ಬಗ್ಗೆ ತಿಳಿತಾ ಹೋಗೋಣ. ಕಿರಿಯ ಕೋರ್ಟ್ ಅಟೆಂಡರ್ ಹುದ್ದೆಗಳು ಸುಪ್ರೀಂ ಕೋರ್ಟ್ ರಿಕ್ರೂಟ್ಮೆಂಟ್ 2024 ಕಂಪ್ಲೀಟ್ ಡೀಟೇಲ್ಸ್ನ ಕೆಳಗೆ ನೋಡ್ತಾ ಹೋಗೋಣ. ಹೊಸ ನೇಮಕಾತಿ ಅಧಿಸೂಚನೆ 2024 ಸುಪ್ರೀಂ ಕೋರ್ಟ್ ರಿಕ್ರೂಟ್ಮೆಂಟ್ 2024. ಭಾರತೀಯ ಸುಪ್ರೀಂ ಕೋರ್ಟ್ನಲ್ಲಿ ಖಾಲಿ ಇರುವ 80 ಜೂನಿಯರ್ ಕೋರ್ಟ್ ಅಟೆಂಡರ್ ಅಡುಗೆ ತಿಳುವಳಿಕೆ ಅಂತ ಕೂಡ ಹೇಳಿದ್ದಾರೆ. ಹುದ್ದೆಯನ್ನು ನೇಮಕಾತಿ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಕೊನೆಯ ದಿನಾಂಕ 12 ಸೆಪ್ಟೆಂಬರ್ 2024 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಂಡು ಆಮೇಲೆ ನೋಟಿಫಿಕೇಷನ್ ಓದಿ ನಂತರ ಅಫಿಷಿಯಲ್ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕೂಡ ಹೇಳಿದ್ದಾರೆ. ನಾವು ಪ್ರತಿ ವಿಡಿಯೋದಲ್ಲಿ ಹೇಳೋ ರೀತಿಯೇ ನೀವು ಯಾವುದೇ ಒಂದು ಜಾಬಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಂದು ಡೀಟೇಲ್ಸು ಚೆಕ್ ಮಾಡಿಕೊಂಡು ಆಮೇಲೆ ನೋಟಿಫಿಕೇಷನ್ನ ಒಂದಲ್ಲ 2 ಸಲ ಓದ್ಕೊಂಡು ಆಮೇಲೆ ನೀವು ಜಾಬಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಬನ್ನಿ, ಕೆಳಗೆ ನೋಡ್ತಾ ಹೋಗೋಣ. ಭಾರತೀಯ ಸುಪ್ರೀಂ ಕೋರ್ಟ್ನಲ್ಲಿ ಖಾಲಿ ಇರುವ 80 ಜೂನಿಯರ್ ಕೋರ್ಟ್ ಅಟೆಂಡೆಂಟ್ ಹುದ್ದೆಗಳನ್ನು ನೇಮಕಾತಿ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಕೊನೆಯ ದಿನಾಂಕ 12 ಸೆಪ್ಟೆಂಬರ್ 2024 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. 12/2024 ಜೂನಿಯರ್ ಕೋರ್ಟ್ ಅಟೆಂಡೆಂಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ ಅಂದರೆ ಕ್ವಾಲಿಫಿಕೇಷನ್, ವೇತನ ಶ್ರೇಣಿ, ಸ್ಯಾಲರಿ ಡೀಟೇಲ್ಸ್, ವಯೋಮಿತಿ, ಏಜ್ ಲಿಮಿಟ್ ಮತ್ತು ವಯೋಮಿತಿ ಸಡಿಲಿಕೆ, ಯಾವ್ಯಾವ ಕೆಟಗರಿ ವೈಸು ಏನೇನು ಸಡಿಲಿಕೆ ನೀಡಿದ್ದಾರೆ ಅದು, ಮತ್ತು ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀಸ್, ಹುದ್ದೆಗಳ ವಿವರ ಅಂದರೆ ಜಾಬ್ ಡೀಟೇಲ್ಸ್, ಈ ಥರ ಎಲ್ಲ ಮಾಹಿತಿಗಳನ್ನು ಕೆಳಗೆ ವಿವರಿಸಿದ್ದಾರೆ. ಅದ್ರ ಜೊತೆಗೆ ನೋಟಿಫಿಕೇಷನ್ನ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಪದೇ ಪದೇ ಹೇಳ್ತಾ ಇದ್ದೀನಿ, ನೋಟಿಫಿಕೇಷನ್ನ ಒಂದಲ್ಲ 2 ಸಲ ಓದ್ಕೊಂಡು ಅದರಲ್ಲಿ ಕೆಟಗರಿ ವೈಸು ಮತ್ತು ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಮೀಸಲಾತಿ ಇದೆ ಪ್ರತಿಯೊಂದನ್ನು ನಿಮಗೆ ಮೆನ್ಷನ್ ಮಾಡಿರ್ತಾರೆ ನೋಟಿಫಿಕೇಷನ್ನಲ್ಲಿ. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೇಮಕಾತಿ ವಿವರಗಳನ್ನು ನೋಡೋದಾದರೆ ಇಲಾಖೆಯ ಹೆಸರು ಭಾರತೀಯ ಸುಪ್ರೀಂ ಕೋರ್ಟ್, ಹುದ್ದೆಗಳ ಹೆಸರು ಜೂನಿಯರ್ ಕೋರ್ಟ್ ಅಟೆಂಡೆಂಟ್, ಒಟ್ಟು ಹುದ್ದೆಗಳು 80 ಹುದ್ದೆಗಳು. ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಇರುತ್ತೆ. ಉದ್ಯೋಗ ಸ್ಥಳ ಭಾರತಾದ್ಯಂತ ಇರುತ್ತೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಉದ್ಯೋಗ ಸ್ಥಳ ಭಾರತಾದ್ಯಂತ ಇದೆ. ಒಟ್ಟು ಹುದ್ದೆಗಳು 80 ಇದೆ. ಇಲಾಖೆ ಹೆಸರು ಭಾರತೀಯ ಸುಪ್ರೀಂ ಕೋರ್ಟ್, ಹುದ್ದೆಗಳ ಹೆಸರು ಜೂನಿಯರ್ ಕೋರ್ಟ್ ಅಟೆಂಡೆಂಟ್, ಉದ್ಯೋಗ ಸ್ಥಳ ಭಾರತಾದ್ಯಂತ. ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗುತ್ತೆ. ವಿದ್ಯಾರ್ಹತೆ ನೋಡೋದಾದರೆ ಈ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ನೇಮಕಾತಿ ನಿಯಮಾನುಸಾರ 10ನೇ ಅಂದರೆ SLC ಅಥವಾ ಡಿಪ್ಲೊಮೊ ಪದವಿ
ಮತ್ತು ಡಿಪ್ಲೊಮಾ ಅಥವಾ ಪದವಿಯನ್ನು ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ವೃತ್ತಿ ಅನುಭವವನ್ನು ಹೊಂದಿದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ. ನೀವೇನಾದರೂ ಜಾಬ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಮೊದಲನೇ ಆದ್ಯತೆಯನ್ನು ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ನೇಮಕಾತಿ ಅಧಿಸೂಚನೆ ಪ್ರಕಾರ ಹುದ್ದೆಗೆ ಅರ್ಜಿ ಬಯಸುವ ಅಭ್ಯರ್ಥಿಗಳು SLC, ಡಿಪ್ಲೊಮಾ ಅಥವಾ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು, ವಿದ್ಯಾರ್ಹತೆಯನ್ನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು ಅಂತ ಹೇಳಿದ್ದಾರೆ. ವಯೋಮಿತಿ ನೋಡೋದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಠ 27 ವರ್ಷಗಳ ವಯೋಮಿತಿಯನ್ನು ಮೀರಿರಬಾರದು ಅಂತ ಹೇಳಿದ್ದಾರೆ. ಕನಿಷ್ಠ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಾದರೆ 18 ವರ್ಷ ಕನಿಷ್ಠ ಇರಬೇಕು, ಗರಿಷ್ಠ 27 ವರ್ಷ ವಯೋಮಿತಿಯನ್ನು ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಈ ಜಾಬ್ ಡೀಟೇಲ್ಸಲ್ಲಿ ನಿಮಗೆ ವಯೋಮಿತಿ ಸಡಿಲಿಕೆ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲ. ನೀವು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಒಂದಲ್ಲ ಎರಡು ಸಲ ನೋಟಿಫಿಕೇಷನ್ ಓದ್ಕೊಳ್ಳಿ. ನಿಮಗೆ ಇನ್ ಕೇಸ್ ವಯೋಮಿತಿ ಸಡಿಲಿಕೆಯನ್ನು ಅಲ್ಲಿ ಮೆನ್ಷನ್ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ. ಒಂದು ಸಲ ಓದ್ಕೊಳ್ಳಿ. ವೇತನ ಶ್ರೇಣಿ ನೋಡೋದಾದರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅನುಗುಣವಾಗಿ ಮಾಸಿಕ ಗೌರವಧನವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ನಿಮಗೆ ಸ್ಯಾಲ್ರಿ ಎಷ್ಟು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಗೌರವಧನವನ್ನು ನೀಡಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಯಾವುದೇ ರೀತಿ ನಿಮಗೆ ಸ್ಯಾಲ್ರಿ ಬಗ್ಗೆ ಹೇಳಿಲ್ಲ. ಅರ್ಜಿ ಶುಲ್ಕ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ನೇಮಕಾತಿ ನಿಯಮಾನುಸಾರ ಇತರೆ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ ಶುಲ್ಕ 400 ರೂಪಾಯಿ ಇರುತ್ತಂತೆ. SC, ST, ದೈಹಿಕ ಆಸಕ್ತರು, ಮಾಜಿ ಸೈನಿಕರು, ವಿಧವೆ, ವಿಚ್ಛೇದಿತ ಮಹಿಳೆಯರು, ನ್ಯಾಯಾಂಗವಾಗಿ ಬೇರ್ಪಟ್ಟ ಮಹಿಳೆಯರು ಇವ್ರುಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಿರ್ತಾರಂತೆ. ಇನ್ನೊಂದು ಸಲ ನೋಡ್ಕೊಳ್ಳಿ. ಅರ್ಜಿ ಶುಲ್ಕ ನೋಡೋದಾದರೆ ಜನರಲ್ ಕೆಟಗರಿಗೆ ಏನು ಬರ್ತಾರೋ ಎಲ್ರಿಗೂ ಕೂಡ 400 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಜನರಲ್ ಹೊರತುಪಡಿಸಿ SC, ST, ಅದರ ಜೊತೆಗೆ ದೈಹಿಕವಾಗಿ ಆಸಕ್ತರು, ಮಾಜಿ ಸೈನಿಕರು, ವಿಧವೆಯರು, ವಿಚ್ಛೇದಿತ ಮಹಿಳೆಯರು, ನ್ಯಾಯಾಂಗವಾಗಿ ಬೇರ್ಪಟ್ಟ ಮಹಿಳೆಯರು ಇವರಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. SC, ST ಅಂತಲೇ ಏನಿರಲ್ಲ. ವಿಚ್ಛೇದಿತ ಮಹಿಳೆಯರು, ವಿಧವೆ, ಬೇರ್ಪಟ್ಟ ಮಹಿಳೆಯರು ಇವರುಗಳು ನೋಡ್ತಾ ಹೋದರೆ ಜನರಲ್ಲೂ ಕನ್ಸಿಡರ್ ಆಗುತ್ತೆ ಇವರಿಗೆ. ಇನ್ನೇನು ಇವನ್ನ ಕೆಳಗೇನು ಕೊಟ್ಟಿದ್ದಾರೋ SC, ST ಇವನ್ನೆಲ್ಲ ಬೇರೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇವ್ರನ್ನ ಹೊರತುಪಡಿಸಿ ಇನ್ನುಳಿದವರೆಲ್ರಿಗೂ SC, ST ಕೂಡ ಹೊರತುಪಡಿಸಿ ಇನ್ನುಳಿದವರೆಲ್ರಿಗೂ 400 ರೂಪಾಯಿ ಇರುತ್ತೆ. ಇವರು ಮೆನ್ಷನ್ ಮಾಡಿರೋ ಅಂಥವರಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಆಯ್ಕೆ ವಿಧಾನ ನೋಡೋದಾದರೆ ಸುಪ್ರೀಂ ಕೋರ್ಟ್ ನೇಮಕಾತಿ ಅಧಿಕೃತ ಸೂಚನೆಯ ಪ್ರಕಾರ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ನಡೆಸುವ ಮೂಲಕ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಆಯ್ಕೆ ವಿಧಾನ ನೋಡೋದಾದರೆ ಸುಪ್ರೀಂ ಕೋರ್ಟ್ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಫಸ್ಟು ಎಕ್ಸಾಮ್ ಇರುತ್ತಂತೆ. ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ರೈಟಿಂಗಲ್ಲಿ, ಆಮೇಲೆ ಕೌಶಲ್ಯ ಪರೀಕ್ಷೆ ಇರುತ್ತಂತೆ. ಫಸ್ಟು ನೀವು ಲಿಖಿತ ಪರೀಕ್ಷೆನ ಪಾಸ್ ಆಗಬೇಕು. ಲಿಖಿತ ಪರೀಕ್ಷೆ ಪಾಸ್ ಆದಮೇಲೆ ನಿಮಗೆ ಕೌಶಲ್ಯ ಪರೀಕ್ಷೆ ಅಂತ ಕೊಡ್ತಾರೆ. ಕೌಶಲ್ಯ ಪರೀಕ್ಷೆ ಪಾಸ್ ಆದಮೇಲೆ ನಿಮಗೆ ಸಂದರ್ಶನ ಇರುತ್ತೆ. ಏನು ಎರಡನ್ನೂ ಪಾಸ್ ಆದವರಿಗೆ ಇಂಟರ್ವ್ಯೂನ ಅವರೇ ಕರೀತಾರೆ. ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ. ಈ ರೀತಿ ಈ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 23 ಆಗಸ್ಟ್ 2024 ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ 12 ಸೆಪ್ಟೆಂಬರ್ 2024 ಆಗಿರುತ್ತೆ. ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 23 ಆಗಸ್ಟ್ 2024 ಆಗಿರುತ್ತೆ. ಕೊನೆಯ ದಿನಾಂಕ ನೋಡೋದಾದರೆ 12 ಸೆಪ್ಟೆಂಬರ್ 2024 ಆಗಿರುತ್ತೆ. ನಿಮಗೆ ಯಾವುದೇ ರೀತಿ ನಾನು ಕೆಳಗೆ ಮುಂಚೆ ಹೇಳಿರೋ ಥರನೇ ನೋಟಿಫಿಕೇಷನ್ ಲಿಂಕು ಮತ್ತು ಅರ್ಜಿ ಸಲ್ಲಿಸೋಕ್ಕೆ ವೆಬ್ಸೈಟ್ ಲಿಂಕು ಇದರಲ್ಲಿನೋ ಆಗಸ್ಟ್ 23 ಅಂತ ಇದೆ. ನಿಮಗೆ ವೆಬ್ಸೈಟ್ ಮೂಲಕ ಯಾವುದೋ ಕೋರ್ಟ್ ಹೇಳಿದಾರಲ್ಲ, ಕಿರಿಯ ಕೋರ್ಟ್ ಅಟೆಂಡರ್, ನಿಮಗೆ ಆನ್ಲೈನಲ್ಲಿ ಇದು ಸಿಗುತ್ತೆ. ನಿಮಗೆ ಅರ್ಜಿ ಲಿಂಕು ನನಗೆ ಸಿಕ್ಕರೆ ನಾನು ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ನಾನು ಇವಾಗ ಸದ್ಯಕ್ಕೆ ನೋಟಿಫಿಕೇಷನ್ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಉದ್ಯೋಗ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ದಯವಿಟ್ಟು ಸಪೋರ್ಟ್ ಮಾಡಿ. ಅಪ್ಲೈ ಮಾಡೋರೆಲ್ರಿಗೂ, ಜಾಬಿಗೆ ಅಪ್ಲೈ ಮಾಡೋರೆಲ್ರಿಗೂ ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು.